ಬನ್ನಿ ಈಗ ಊಟ ಟೈಮ್ ಆಗಿದೆ, ಈಗೆಲ್ಲ ಆಗ್ತಾಯಿದೆ, ಎಲ್ಲ ರೆಡಿ ಆಗಿದ್ದಾರೆ ನೋಡಿ. ಎಲ್ಲ ಏನೇನು ಫಸ್ಟ್ ಸಲಾಡ್ ಇಟ್ಟಿದ್ದಾರೆ, ಇಲ್ಲಿ ತಂದೂರಿ ರೋಟಿ ಇದೆ, ಇಲ್ಲಿ ನೋಡಿ ತಂದೂರಿ ರೋಟಿ ಇದೆ, ಇಲ್ಲಿ ಚಿಲ್ಲಿ ಇದೆ, ಗೋಬಿ, ಇದು ಆಲೂ ಇದೆ, ಗೋಬಿ ವೆಜ್ಜು ನೋಡಿ. ಈ ಕಡೆ ಬಂದ ರೈಸ್ ಇದೆ, ರಸಮ್ ಇದೆ, ಚಿಕನ್ ಪೆಪ್ಪರ್ ಫ್ರೈ ಇದೆ, ಬಟರ್ ಚಿಕನ್ ಇದೆ, ಇದೇನಿದೆ ಪಾಪಡ್ ಇದೆ ನೋಡಿ. ಅಂತ ತಿನ್ನೋಣ. ಉಪ್ಪಿನಕಾಯಿ ಇದೆ, ಕರ್ಡು ಇದೆ, ಸೂಪರ್. ಹಸಿರಲ್ಲಿ ಯಾವತ್ತಿದ್ರೂ ಊಟಕ್ಕಂತ ಕಾಂಪ್ರಮೈಸ್ ಆಗಲ್ಲ, ಊಟ ಅಂತೂ ಅಮೇಝಿಂಗ್ ಆಗಿರುತ್ತೆ ನೋಡಿ. ಸ್ಟಾಫ್ ಎಲ್ಲ ರೆಡಿ ಇದ್ದಾರೆ, ಈಗ ಆದಂಗೆ ಒಂದು 15 ಮಿನಿಟ್ಸ್ ಆದಂಗೆ ಇಲ್ಲಿ ಊಟಕ್ಕೆ ಬಂದುಬಿಡ್ತಾರಲ್ಲ. ಈ ಥರ ಈವೆಂಟ್ಸಿಗೆಲ್ಲ ಬಂದರೆ ಏನಂದ್ರೆ ಪ್ರೋಗ್ರೆಸಿವ್ ಫಾರ್ಮರ್ಸ್ ಸಿಗ್ತಾರೆ ನೋಡಿ. ಇವತ್ತು ಎಷ್ಟು ಜನ ಸಿಗ್ತಾರೆ ನಮ್ಮ ಜೊತೆಗೆ ನೋಡಿ. ಎಲ್ಲ ಅವಾರ್ಡ್ ಒಂದು ಅವಾರ್ಡ್ ಸಿಗ್ತಾರಲ್ಲ ಇದ್ದಾರೆ ನೋಡಿ. ಇಲ್ಲಿ ಒಂದು ಲೈಟಾಗಿ ಒಂದು ಅವಾರ್ಡ್ನ ನಿಮಗೆ ಯಾವ ಅವಾರ್ಡ್ ಸಿಕ್ಕಿದೆ ಹೇಳಿ? ಎಲ್ಲ ಇವ್ರಿಗೊಂದು 10 ಅವಾರ್ಡ್ ಸಿಕ್ಕಿರ್ಬೋದು. 20 ಸಾರಿ ತಪ್ಪಾಯ್ತು, 20 ಅವಾರ್ಡ್ ಸಿಕ್ಕಿದೆ. 2009ರಲ್ಲಿ ಬೆಸ್ಟ್ ರೋಬಸ್ಟಾ ಕಾಫಿ ಗ್ರೋವರ್ ಅಂತ ಕೃಷಿಕ ಪತ್ರಿಕೆಯರು ದೇವರಿಂದದಲ್ಲಿ ಹಳ್ಳಿ ಹಬ್ಬ ಮಾಡಿದಾಗ ಕೊಟ್ಟಿದ್ರು. ಅವಾಗ 80 ಮೂಟೆ ಕಾಫಿ ಕೊಯ್ದಿದ್ದೆ ಎಕರೆಗೆ. ಸೂಪರ್. ನೋವನ್ ಬಾಯ್ಗೆ 2024 IPC ಅವಾರ್ಡ್ ನಾವೇ ಹೇಳ್ತೀವಿ, ಕರೆಕ್ಟ್ ಅಲ್ಲ? ಹೋಗ್ಬಿಟ್ಟು ಇಲ್ಲಿ ತಗೊಂಡು ಇಂಡೋನೇಷ್ಯಾ ಅಲ್ಲ, ಇಂಡೋನೇಷ್ಯಾ ಕರೆಕ್ಟ್. ಮತ್ತೆ ನೋಡಿ ಇವ್ರು ಬಂದ್ಬಿಟ್ಟು ಭೂಷಣ್ ಜಿ ಅವ್ರು ಬಂದ್ಬಿಟ್ಟು ಒಂದು ರಿಮಾರ್ಕಬಲ್ ಪ್ರೋಗ್ರೆಸ್ ಮಾಡಿದ್ದು ಕಾಫಿ ಪ್ಲಾಂಟೇಶನ್. ಅದು ಎಕ್ಸ್ಪೆಷಲಿ 100 ಬ್ಯಾಗ್ಸ್ ನಮ್ಮ ಇವರು 100 ಬ್ಯಾಗ್ಸ್ ಪರ್ ಏಕರ್. ಆದರೆ ಒಂದು ಬೇಜಾರು ಏನಂತಾರೆ, ಇಲ್ಲಿ ತನಕ ಅವ್ರು ತೋಟಕ್ಕೆ ನಮ್ಮನ್ನ ಬಿಟ್ಟಿಲ್ಲ. ಎಲ್ಲರೂ ಬಿಡ್ತಾರೆ, ಯಾಕೆ ಬಿಡೋದಿಲ್ಲ? ಏನು ಭೂಷಣ್ ಜಿ, ಅದೇ ನಿಮ್ಗೆ ಅವಾರ್ಡ್ ಎಲ್ಲಿ ತೊಗೊಂಡಿದ್ದು ನೀವು? 2011 ಕೃಷಿಕ 2011 ಅಮೇಜಿಂಗ್. ಮತ್ತೆ ವಿವೇಕಣ್ಣ ಅವರು ಇದ್ದಾರೆ, ವಿವೇಕಾನಂದ IPC ಅವಾರ್ಡ್ ಸಿಕ್ಕಿದೆ. ಯಾವಾಗ 2016-17 ಅಂದರೆ ಭಾರಿ ಹಳೆಬ್ರು ಇವರು, ಹಳೆಬ್ರು ಸೀನಿಯರು ತೋರಿಸ್ಕೊಟ್ಟಿದ್ದೆ ಇವರು ಅಂದರೆ ತಗೋಬೇಕು ಅಂತ. ಇಂಡೋನೇಷ್ಯಾಗೆ ಹೋಗ್ತಾ ಇದ್ವಿ ನಾವು, ದಿನೇಶ್ ಎಲ್ಲ. ಓಕೆ. ಫ್ಲೈಟಲ್ಲಿ ಕೂತಾಗ ಸುಮ್ಮನೆ ಎಂಥದ್ದು ಮಾಡ್ತಾ ಇದ್ವಿ, ಇದು ಎಂಥದ್ದು, ಇದು ಯಾರು ಪ್ಲಾಂಟೇಶನ್ದು ಅಂದರು. ಇದು ನಮ್ಮದೇನೋ ಚೂರು ತೋರಿಸಿ ಅಂದರು. ತೋರಿಸ್ತಾ ಹೋದೆ ಫೋಟೋಸ್. ಅದನ್ನು ನೋಡ್ತಾ ಹೋದಾಗ ಅವ್ರಿಗೆ ಅಲ್ಲಿ ಇಲ್ಲಿ ಎಲ್ಲೆಲ್ಲ ವಿಯೆಟ್ನಾಮ್ ಹೋಗ್ತಿದ್ವಲ್ರಿ, ವಿಯೆಟ್ನಾಮ್ ಇಲ್ಲೇ ಉಂಟಲ್ರಿ ಇಂಡಿಯಾದಲ್ಲಿ ಏನದು ತೋಟಕ್ಕೆ ಬರಬೇಕು ಅಂದರು. ಆಮೇಲೆ ದೆನ್ ದೇ ಹ್ಯಾಡ್ ದಟ್ ಐಡಿಯಾ. ಆಮೇಲೆ ಬಂದು ಅವ್ರು ನೋಡಿದ್ಮೇಲೆ ಅವರು ಇದು ಖುಷಿ ಹಾಕೊಂಡು ಇಲ್ಲ ಇದು ನಿಮಗೆ ಇವರು ಡೆಫಿನೆಟ್ಲಿ ಎಂಟೈಟಲ್ ಫಾರ್ IPC ಅವಾರ್ಡ್. ಅವೆಲ್ಲ ಬಿಟ್ಟಾಕಿ ಅಂದೆ. ಮೋಹನ್ ಕುಮಾರ್ ಬಂದರು, ಇವನ್ನೆಲ್ಲ ಬಂದಿದ್ದೆ ಜಗತ್ತ. ಅವ್ರು ಬಂದರೆ ನೆಕ್ಸ್ಟ್ ನಿಮಗೆ ಕಂಡ್ರಿ IPC ಅವಾರ್ಡ್. At this moment I want to share one thing. 100 bags ನಂದಲ್ಲ, ವಿವೇಕ್ ಅನ್ನೋದು ನನಗೆ ಗೊತ್ತಿರೋಂಗೆ ಹಿ ವಾಸ್ ಎ ಬನಾನಾ ಗ್ರೋಯರ್. ಆ ಜಾಗದಲ್ಲಿ ಬೆಳೆದಲ್ಲೇ ಇರೋದು ಬೆಳೆ ಇಲ್ಲ, ಅಡಿಕೆ ಇತ್ತು. ಯಾವಾಗ ಮಹೇಶ್ ಅಂಕಲ್ದು ಮಿಥುನ್ದು ಎಲ್ಲ 1 crore 2 crore ಪೆಪ್ಪರ್ ಕೊಟ್ಟರು. ಸೊ ವಾಟ್ ಈಸ್ ದಿಸ್, ಲೈಕ್ 1 crore ಕೊಟ್ಟಿಯಾರ, 2 crore ಕೊಟ್ಟಿಯಾರ ಅಂತೇಳಿ ಫಸ್ಟ್ ಇಯರ್ 2010ನಲ್ಲಿ 1 ಲಕ್ಷ ಗಿಡ ನರ್ಸರಿ ಮಾಡಿ, ಒಂದು ಗಿಡನೂ ಬರಲಿಲ್ಲ. ವಿತ್ ಡೆಡಿಕೇಶನ್ ಇಮಿಡಿಯೇಟ್ ಮತ್ತೆ ಮಾಡಿ ಎಲ್ಲ ಟ್ರೀಸಿಗೆ 3 ಹಾಕಿ ಪೆಪ್ಪರೇ ಇಲ್ದಿದ್ದ ಜಾಗದಲ್ಲಿ 100 tons ಪೆಪ್ಪರ್ ಬೆಳೆದಿರೋದು ಅಚೀವ್ಮೆಂಟ್. ನಿಜವಾಗ್ಲು 200%. ಕೇಳಿದ್ದ ವಿತಿನ್ ಮ್ಯಾಟರ್ ಆಫ್ ಅಣ್ಣ ಇಲ್ಲಿ ಮಳೆನೇ ಬರಲ್ಲ ಅಂತಿರ್ಲಿ, ಚರಂಡಿ ಹೊಡ್ಕೊಂಡು ಇನ್ನೊಂದ್ಸತಿ ಬಂದ, ಅಣ್ಣ ನಂಗೆ ಗೊತ್ತಾಯ್ತು ಅವತ್ತು ನೀವು ಯಾಕೆ ಚರಂಡಿ ಹೊಡೆದಿದ್ದೀರಾ ಅಂತ ಇವನೇ ಕೇಳ್ದ. ಒಂದು ಮೇ ಬಿ ಗಿಡದಲ್ಲಿ ನೀವು ಡಾಕ್ಟರ್ ಅಲ್ಲ, ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ದೀರಿ. ಅಂದರೆ ವಾಟ್ ಹ್ಯಾಪನ್ಸ್ ಅಂದರೆ, ಒಂದು ಹೇಳ್ದಂಗೆ ಸನ್ಲೈಟು, ವಾಟರ್, ಅದು ಕೊಟ್ಟು ಸಿ ನ್ಯೂಟ್ರಿಷನ್ ಸ್ವಲ್ಪ ಕೊಟ್ಕೊಂಡು ಹೋಗೋದು. ಸಣ್ಣ ಗಿಡಕ್ಕೆ ಇಟ್ಸ್ ನಾಟ್ ಎ ಬಿಗ್ ಥಿಂಗ್. 3 ಈಗ ಹೇಳ್ತಲ್ಲ 12 months ಆಗಿಲ್ಲ. ವೇಣುಗೋಪಾಲ್ ಕೇಳಿ ಡಾಕ್ಟರ್, ಈಗ ನೀವು ಹೇಳೋದ್ರ ಅರ್ಥ ಆಗುತ್ತೆ. ಪೆಪ್ಪರ್ ಆದ್ಮೇಲೆ ಅರೇಬಿಕಾ ತುಂಬಾ ಸುಲಭ. ಜೊತೆ ಮಾತಾಡಿದ್ರು ಪೆಪ್ಪರ್ ಸುಮಾರು ಹೋಯ್ತಲ್ಲ. ಈಗ ಫುಲ್ ಚಂದ್ರಗಿರಿ ಹಾಕಿದ್ವಿ, 1 ವರ್ಷ 50,000 ಗಿಡ ಹಾಕಿದ್ವಿ ಒಂದೇ ವರ್ಷಕ್ಕೆ. ಅದರಲ್ಲೊಂದು ದಾಖಲೆ ಮಾಡ್ತೀವಿ ಕಂಪ್ಲೀಟ್ ಅಲ್ಲ, ಹಾಕಿ ಆಯ್ತು. ಮುಂಚೆ ಬ್ರಿಟಿಷ್ ಕಾಫಿ ತೋಟನೇ ಅದು. ಹೇಳ್ದ ಲೈವ್ ಇದು ಎಕ್ಸ್ಪೀರಿಯನ್ಸ್. ಅದಕ್ಕೆ ಹೇಳೋದು, ಈ ಥರ ಈವೆಂಟಿಗೆ ಬಂದರೆ ಈ ಥರ ಕನೆಕ್ಷನ್ಸ್ ಆಗುತ್ತೆ, ಇವ್ರ ನಾಲೆಜ್ ನಮಗೆ ಸಿಗುತ್ತೆ, ನಾವೇನೋ ಒಂದು ಕಲಿಯೋಕ್ಕೆ ಸಿಗುತ್ತಿಲ್ಲ ನಮಗೆ. ಅಮೇಜಿಂಗ್ ಮಾತ್ರ ನಿಜಾಗ್ಲು. ಸೂಪರ್ ನೋಡಿ ನಾನು ಮಾಡಿರೋ ಸರ್. ನೋಡಿ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ದಾರೆ, ತುಂಬ ಖುಷಿ ಆಯ್ತು. ನೀವು ಏನು ಹೇಳಿದ್ರಿ ನಿಮ್ಮ ಹೆಸರು? ಚೇತನ್ ಸರ್. ಮತ್ತು ಸರ್ ಇವ್ರು ರೆಗ್ಯುಲರ್ ಆಗಿ ನಮ್ಗೆ ಸಿಗ್ತಾ ಇರ್ತಾರೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ ಸರ್. ಮತ್ತು ಇವ್ರು ನೋಡಿ ಇವರು ಇದ್ದಾರೆ, ಹೆಲೋ ಮಾಡಿ ಹಾಗೆ ಎಲ್ಲರೂ ಇದ್ದಾರೆ. ಅದ್ರ ಜೊತೆ ಮಾತಾಡ್ತಾ ಇದ್ದೆ. ಮತ್ತು ಹೆಂಗೆ ಅನಿಸ್ತದೆ ವ್ಲಾಗ್ ಎಲ್ಲ? ತುಂಬ ಚೆನ್ನಾಗಿ ಬರ್ತಿದೆ ಸರ್. ನಾನು ನಿಮ್ಮ ಫಾಲೋವರ್. ನೀವು ಏನು ಪೇಪರ್ದು ಮಾಡಿದ ಅದೆಲ್ಲ ಮೆಥಡ್ ನಾನು ಫಾಲೋ ಮಾಡ್ತಿದ್ದೆ. ಓಕೆ, ಹಾಂ, ಅದನ್ನು ಫಾಲೋ ಮಾಡ್ತಿದ್ದೀನಿ.
ನೀವು ಮತ್ತೆ ಗೊಬ್ಬರದ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಓಕೆ. ಬಟ್ ನೀವು ಯಾವುದು ಟಾಪ್ ಶೂಟ್ ಎಲ್ಲ ಕಟ್ ಮಾಡಿ ನಟ್ಟಿದ್ದೀರಲ್ಲ ಅದನ್ನ ನಾನು ಮಾಡಿದ್ದೀನಿ, ಅದು ತುಂಬ ಚೆನ್ನಾಗಿ ಬಂದಿದೆ. ಓ ಸೂಪರ್. ಹಾಂ ವೆರಿ ನೈಸ್ ಸರ್. ಮತ್ತೆ ಸರ್ ನಿಮ್ಮದು ರೆಗ್ಯುಲರ್ ಕಮೆಂಟ್ ನೋಡ್ತಾ ಇರ್ತೀನಿ ನಾನು. Actually, in fact, we regard you as our guru. ಥ್ಯಾಂಕ್ ಯು ಸರ್. Honestly, in fact, because every tip that you give it to us, and more importantly, in fact, wherever you have missed it, wherever you have failed also, don't do this and that. Correct. Do's ಹೌದು. and don'ts. ಹೌದು. ಎರಡೂ ನಿಮ್ಮಿಂದ ಬರುತ್ತೆ. ಹಾಂ ಆ ವಿಷಯದಲ್ಲಿ ನಾನು ಐ ಆಲ್ವೇಸ್ ಕನ್ಸಿಡರ್ ಯು as ನಿಮ್ಗೆ ಎಷ್ಟು ಮಳೆ ಬರುತ್ತೋ ನಮಗೂ ಹೆಚ್ಚು ಕಡಿಮೆ ಅಷ್ಟೇ ಮಳೆ ಬರುತ್ತೆ. ಹೌದು. ಹಾಗಾಗಿ ನೀವೇನು ಪ್ರಾಕ್ಟೀಸ್ ಅಷ್ಟೆಲ್ಲ ಮಾಡೋಕ್ಕಾಗಿಲ್ಲ ನಮಗೆ, ಆದರೆ ಆಲ್ವೇಸ್ ಐ ನೆವರ್ ಮಿಸ್ ಎನಿ ಆಫ್ ಯುವರ್ ಬ್ಲಾಗ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಒಂದ್ಸತಿ ಮನೆಗೆ ಬನ್ನಿ ಸರ್. Sure, ಥ್ಯಾಂಕ್ ಯು. ಖಂಡಿತ. ಥ್ಯಾಂಕ್ಸ್. ಸಬ್ಸ್ಕ್ರೈಬರ್ ಉಮೇಶ್ ಸರ್ ಸಿಗಿದೆ. ಹಾಯ್ ಸರ್. ಮತ್ತೆ ಯಾವ ಊರು ನಿಮ್ಮದು? ನಮ್ಮದು ಬಕ್ರವಳ್ಳಿ. ಬಕ್ರವಳ್ಳಿ ಅಂತ ಹೇಳಿದ್ರೆ ತುಂಬ ಖುಷಿ ಆಯ್ತು. ನೋಡ್ತಿದ್ದೀರಾ ಬ್ಲಾಗ್ಸ್ ಎಲ್ಲ? ರೀಲ್ಸಾ ಬ್ಲಾಗ್ಸಾ? ರೆಗ್ಯುಲರ್ ನೋಡ್ತಾ ಇದ್ದೀನಿ. ಹೌದಾ? ಹೆಂಗೆ ಬರ್ತಾ ಇದೆ ಎಲ್ಲ? ಸೊ ಭಾಳ ಚೆನ್ನಾಗಿ ಬರ್ತಾ ಇದೆ, ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್. ಥ್ಯಾಂಕ್ ಯು. ನಮಗೆ ವೀಕ್ಲಿ ಒಂದು 2-3 ಸತಿ ನೀವು ಬರಲಿಲ್ಲ ಲ್ಯಾಕ್ಸ್ ಅಂದ್ರೆ ಹುಡುಕಾಡ್ತಾ ಇರ್ತೀವಿ. ಹೌದಾ? ಯಾಕೋ ಲೇಟೆಸ್ಟ್ ಬರಲಿಲ್ವಲ್ಲ ಅಂತೇಳಿ. ಈಗ ಮೊನ್ನೆ ತಾನೇ ರೋಬಸ್ಟ ತೋಟದ ಕೃಷ್ಣೇಗೌಡ ಹೌದು. ನಿನ್ನೆ ಹಾಕಿದ್ದಲ್ವ ಅದು? ನಿನ್ನೆ ಅಪ್ಲೋಡ್ ಇವತ್ತು ಬಂದಿದ್ದು. ಇವತ್ತು ನೋಡಿದ್ದೀರಾ ನೀವು? ಹಾಂ ಸೂಪರ್. ಬ್ಲಾಗ್ಸ್ ಹಾಕಿದ 10 ನಿಮಿಷದೊಳಗಡೆ ನಮಗೆ ರೀಚ್ ಆಗಿಬಿಡುತ್ತೆ. ಹೌದು. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು. ಸೊ ನೈಸ್. ಭಾಳ ನಿಮ್ಮಿಂದ ಎಸ್ಪೆಷಲಿ ಪ್ಲಾಂಟರ್ಸ್ಗೆ ಥ್ಯಾಂಕ್ ಯು. ಭಾರಿ ಉಪಕಾರ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಯಾಕಂದ್ರೆ ಈ ತರ ಇನ್ಫಾರ್ಮೇಶನ್ ನಾನೀಗ ನಿಮ್ಮ ವ್ಲಾಗ್ಸ್ ನೋಡಿದ್ಮೇಲೆ ನಾನು ತಿಳ್ಕೊಂಡಿರೋ ವಿಷಯಕ್ಕೂ ಮುಂಚೆ ಇದ್ದಿದ್ದ ವಿಷಯಕ್ಕೂ ಸಾಕಷ್ಟು ಡಿಫ್ರೆಂಟ್ ಇದೆ. ನಿಮ್ಮಿಂದ ಭಾರಿ ನಮ್ಮ ತೋಟ ಒಂದು ಪಾರ್ಟ್ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಸಜೆಷನ್ ಕಾರಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ನೈಸ್ ಮೀಟಿಂಗ್ ಯು ಸರ್. ಥ್ಯಾಂಕ್ ಯು. ಬನ್ನಿ ಈಗ ಅಡಿಕೆ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ, ನೋಡಿ ಬನ್ನಿ. ಅಂದ್ರೆ ಇದ್ರ ಬಗ್ಗೆ ಸಾಕಷ್ಟು ಎಚ್ಚರಿಕೆಯನ್ನು ಅಂದ್ರೆ ಶುರು ಮಾಡೋರು ಇದ್ರ ಬಗ್ಗೆ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸಿಕೊಂಡು ಬೀಜವನ್ನ ಅಂದ್ರೆ ಬೀಜದ ಗಿಡವನ್ನ ಆಯ್ಕೆ ಮಾಡಿಕೊಂಡು ಬೆಳಿಬೇಕಾಗುತ್ತೆ. ಯಾಕೆಂದ್ರೆ ಒಂದು ಪ್ರದೇಶದಲ್ಲಿ ನಾವು ಅಡಿಕೆಯನ್ನು ಹೊಸದಾಗಿ ಹಾಕ್ತಾ ಇರ್ಬೇಕಾದ್ರೆ ಗಿಡವನ್ನ ಆಯ್ಕೆ ಮಾಡ್ಕೊಂಡು ಸರಿಯಾದ ಗಿಡವನ್ನು ವೆರೈಟಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಬೆಳೆದ್ವಿ ಅಂದ್ರೆ ಸಾಕಷ್ಟು ನಷ್ಟವನ್ನು ಅನುಭವಿಸೋದು ಗ್ಯಾರಂಟಿ. ಅಡಿಕೆಯನ್ನು ಬೆಳಿಬೇಕಾದ್ರೆ ಒಂದು ನೀರಿನ ಸೋರ್ಸ್ ಇದೆಯೋ ಇಲ್ಲೋ ಅನ್ನೋದನ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ. ಇನ್ನೊಂದು ಅಡಿಕೆ ತಳಿಯನ್ನು ಆಯ್ಕೆ ಮಾಡ್ಬೇಕಾದ್ರೆ ನೋಡಿಕೊಂಡು ಆಯ್ಕೆ ಮಾಡ್ಕೊಂಡು ಬೆಳಿ. ನಾನು ಹೇಳೆ ಮೇಜರ್ ಡಿಸ್ಟ್ರಿಕ್ಟ್ಗಳು ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ ಇವೆಲ್ಲ ಒಂಥರ ಟ್ರೆಡಿಷನಲ್ ಬೆಲ್ಟ್ ಇದ್ದಾಗೆ. ಆ ನಂತರದಲ್ಲಿ ದಾವಣಗೆರೆ, ತುಮಕೂರು, ಚಿತ್ರದುರ್ಗ ಇವೆಲ್ಲ. ಇವನ್ ಚಿತ್ರದುರ್ಗದಲ್ಲಿ ಕೆಲವೊಂದೊಂದು ಪಾರ್ಟ್ಗಳಲ್ಲಿ ಟ್ರೆಡಿಷನಲ್ ಆಗಿ ಮೊದಲಿಂದನೂ ಕೂಡ ಅಡಿಕೆಯನ್ನು ಬೆಳೀತಿದ್ದಂಥ ಪ್ರದೇಶ ಇದೆ. ಈಗನೂ ಕೂಡ ಇಳುವರಿ ವಿಷಯದಲ್ಲಿ ಬಂದ್ರೆ ಚಿತ್ರದುರ್ಗದ ಭೀಮಸಮುದ್ರ ಆ ಭಾಗಗಳೆಲ್ಲವೂ ಕೂಡ ಇನ್ನೂ ಕೂಡ ಒಳ್ಳೆಯ ಅಡಿಕೆ ಬೆಳೆಯುವಂಥ ಪ್ರದೇಶನೇ. ಇಳುವರಿ ದೃಷ್ಟಿನಲ್ಲಿ ಅದು ಸಾಕಷ್ಟು ಇಳುವರಿಯನ್ನು ಕೂಡ ಕೊಡ್ತಾ ಇದೆ. ಈಗ ಅದು ಬಿಟ್ಟು ಇನ್ನು ಹಾವೇರಿ ಹೋಗಿದೆ, ಈವನ್ ರಾಮನಗರದಲ್ಲಿ ಸಾಕಷ್ಟು ಏರಿಯಾಗಳು ಅಡಿಕೆಗೆ ಬಂದಿದೆ. ಬೆಂಗಳೂರು ಸುತ್ತಮುತ್ತ, ಮಂಡ್ಯ ಅಲ್ಲೆಲ್ಲವೂ ಕೂಡ ಅಡಿಕೆಯನ್ನು ಬೆಳೀತಾ ಇದ್ದಾರೆ. ತಳಿಗಳು ಅಂತ ಬಂದ್ರೆ ಸಾಕಷ್ಟು ತಳಿಗಳಿದಾವೆ. ಶತಮಂಗಳ, ಮೋಹಿತ್ನಗರ, ಸರ್ವಮಂಗಳ, ಮಂಗಳ, ಸುಮಂಗಳ ಈ ತರದ ಸಾಕಷ್ಟು ಬೇರೆ ಬೇರೆ ಪ್ರದೇಶಗಳಿಂದ ಬಂದಂತ ತಳಿಗಳಿದಾವೆ. ಈಗ ಮುಖ್ಯವಾಗಿ ಮಂಗಳ ಬಂದ್ರೆ ಅದು ಚೀನಾ ತಳಿ, ಸುಮಂಗಳ ಇಂಡೋನೇಷ್ಯಾದ್ದು, ಶ್ರೀಮಂಗಳ ಸಿಂಗಾಪುರದ್ದು, ಶ್ರೀವರ್ಧನ ಮಹಾರಾಷ್ಟ್ರದ್ದು, ಹಿರೇಹಳ್ಳಿನಲ್ಲಿ ಡಾರ್ಫ್ ವೆರೈಟಿಗಳು ಬರ್ತಾ ಇದಾವೆ, ಅದು ತುಮಕೂರು ಭಾಗದ ತಳಿ. ಕರಾವಳಿಯಿಂದ ಬೇರೆ, ತೀರ್ಥಹಳ್ಳಿ ಬೇರೆ, ಮೋಹಿತ್ ನಗರ ಬೇರೆ, ಕ್ಯಾಸ್ನೂರ್ ಬೇರೆ. ಯೂಶಲಿ ಕ್ಯಾಸ್ನೂರ್ ಅಂದ್ರೆ ಸಾಮಾನ್ಯವಾಗಿ ಕೆಳದಿ ಕ್ಯಾಸ್ನೂರ್, ಯಾರೋ ಕ್ಯಾಸ್ನೂರ್ನವ್ರು ಇದ್ದೀನಿ ಅಂತಾನೆ ಹೇಳಿದಾಗ ಆಯ್ತು. ಕೆಳದಿ ಕ್ಯಾಸ್ನೂರ್ ಭಾಗದ ತಳಿಗಳನ್ನ ಸಾಮಾನ್ಯವಾಗಿ ನಾವು ಸಾಗರ ಅಡಿಕೆ ಅಂತಾನೂ ಹೇಳ್ತೀವಿ, ಕ್ಯಾಸ್ನೂರ್ ತಳಿಯಿಂದನೂ ಕೂಡ ಹೇಳ್ತೀವಿ. ಇದು ಒಂದು ಇದಕ್ಕೆ ಬಂದ್ರೆ ಮುಖ್ಯವಾಗಿ ಕೆಳದಿ ಕ್ಯಾಸ್ನೂರ್ ಭಾಗದ ತಳಿಗಳನ್ನ ನಾವು ಯೂಶುವಲಿ ಇದು ಮಾಡ್ತೀವಿ. ಅದಕ್ಕಿಂತ ಏನು ವಿಶೇಷ ಅಂತಂದ್ರೆ ಒಂದು ಇದು ತುಂಬಾ ಹಳೆ ಇದರಿಂದನೂ ಕೂಡ ಅಲ್ಲಿ ಆ ಭಾಗದಲ್ಲಿ ಬೆಳೀತಾ ಇದ್ದಂಥ ತೋಟಗಳು. ಇನ್ನು ಆ ಭಾಗದಲ್ಲಿ ಇದು ಮಾಡಕ್ ಹೋದ್ರೆ ಅಂದ್ರೆ ಟ್ರೆಡಿಷನಲ್ ಅಲ್ಲಿ ಹೇಳಿದ್ರೆ ಯೂಶುವಲಿ ಸಾಮಾನ್ಯವಾಗಿ ಒಂದು ಕೆರೆ, ನಿಮ್ಗೆ ಗೊತ್ತಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೆರೆ ಇರುವಂತ ತಾಲೂಕು ಅಂದ್ರೆ ಸೊರಬ, ಸಾಗರ ಸೊರಬದ ಭಾಗಗಳು. ಯೂಶುವಲಿ ಮೇಲ್ಭಾಗದಲ್ಲಿ ಕೆರೆಗಳಿರ್ತವೆ, ಕೆಳಭಾಗದಲ್ಲಿ ಅಡಿಕೆ ತೋಟಗಳು, ಆ ಥರದ ಯೂಶುವಲಿ ಇದ್ದಂಥ ಪ್ರದೇಶಗಳು. ಅಲ್ಲಿ ಒಂದೇನಾಗತ್ತೆ ಅಂದ್ರೆ ಸಾಮಾನ್ಯವಾಗಿ ನೀರಾವರಿ ವ್ಯವಸ್ಥೆ ಅವ್ರು ಮಾಡ್ಲಿ ಬಿಡ್ಲಿ ಆ ನೀರಿನ ಇದೆ ಸಾಕಾಗತ್ತೆ ಇದಕ್ಕೆ. ಆಮೇಲೆ ಇಳುವರಿ ಕೂಡ ಒಂದೇ ಥರದಲ್ಲಿ ಯೂಶುವಲಿ ಇರುತ್ತೆ. ವರ್ಷದ ಎಲ್ಲ ಕಾಲದಲ್ಲೂ ನೀರಾವರಿ ವ್ಯವಸ್ಥೆ ಅದಕ್ಕೆ ಇದ್ದಿರುತ್ತೆ. ಆನಂತರ ಇನ್ನೊಂದೇನಂದ್ರೆ
ಪ್ರತಿ ವರ್ಷನೂ ಕೂಡ ಇಳುವರಿ ಹೆಚ್ಚು ಕಡಿಮೆ ಒಂದೇ ಥರದಲ್ಲಿರುತ್ತೆ. ಕೃಷಿ ಒಂದೇ ಥರ ಇತ್ತು ಅಂದರೆ ಸಾಮಾನ್ಯವಾಗಿ ಇಳುವರಿ ಒಂದೇ ಥರದಲ್ಲಿರುತ್ತೆ. ನೋಡಿ, ಇದನ್ನು ನೋಡಿದರೆ ಸಾಕಷ್ಟು ಗಣ್ಣುಗಳು ಗೆಲ್ಲು ಏನಿರ್ತಲ್ಲ ಅದು ಕೂಡ ಸಾಕಷ್ಟು ಇದಾಗಿರುತ್ತೆ. ಕಾಯಿ ಕಚ್ಚೋದು ಕೂಡ ಒತ್ತೊತ್ತಾಗಿರುತ್ತೆ. ಇಳುವರಿ ವಿಷಯಕ್ಕೆ ಬಂದ್ರೆ ಈಗ ತೀರ್ಥಹಳ್ಳಿ ಅಡಿಕೆಯನ್ನು ಸಾಮಾನ್ಯ ಗುಣಮಟ್ಟಕ್ಕೆ ಅಂತ ಲೆಕ್ಕಕ್ಕೆ ಇದು ಮಾಡ್ತೀವಿ. ತೀರ್ಥಹಳ್ಳಿ ಶೃಂಗೇರಿ ಭಾಗದ ಅಡಿಕೆಯನ್ನು ನಾವು ಗುಣಮಟ್ಟಕ್ಕೆ ಅನ್ನೋ ಲೆಕ್ಕಕ್ಕೆ ತಗೋತೀವಿ. ಈ ತಳಿ ಏನಿದೆ ಕೆಳದಿ ಕ್ಯಾಸ್ನೂರ್ನ ನಾವು ಸಾಮಾನ್ಯವಾಗಿ ಯೂಶಲಿ ತೀರ್ಥಹಳ್ಳಿ ಅಡಿಕೆಯನ್ನು ನಾವು ಕೆಂಪು ಅಡಿಕೆ ಇದಕ್ಕೆ ಮಾತ್ರ ಮಾಡ್ತೀವಿ. ಆದರೆ ಕೆಳದಿ ಕ್ಯಾಸ್ನೂರ್ ತಳಿಗಳು ಯೂಶಲಿ ಎರಡಕ್ಕೂ ಇವನ್ ಚಾಲಿಗೂ ಮಾಡ್ಲಿಕ್ಕೂ ಅನುಕೂಲ ಆಗುತ್ತೆ, ಅನಂತರ ಕೆಂಪು ಅಡಿಕೆ ಮಾಡ್ಲಿಕ್ಕೂ ಅನುಕೂಲ ಆಗುತ್ತೆ. ಅದೇ ನೀವು ಸಿರ್ಸಿ ಅಡಿಕೆಯನ್ನು ಹೋದ್ರೆ ನಾವು ಸಾಮಾನ್ಯವಾಗಿ ಅದನ್ನ ಚಾಲಿ ಅಡಿಕೆಗಿನ ಮಾಡ್ತೀವಿ. ಇನ್ನು ಮಂಗಳೂರು ಭಾಗದಲ್ಲಿ ಆದ್ರೆ ಅಸಾಮಾನ್ಯವಾಗಿ ಕೆಂಪು ಅಡಿಕೆಯನ್ನು ಅವ್ರನ್ನ ಮಾಡ್ತಾರೆ. ಇದು ಎಲ್ಲ ಇದಕ್ಕೂ ಬರೋದಾದ್ರಿಂದ ನಾವು ಯಾವ ಥರದಲ್ಲಿ ಮಾಡ್ತೀವೋ ಆ ಥರದಲ್ಲಿ ಇದನ್ನ ಬಳಸ್ಕೊಳ್ಳಿಕ್ಕೆ ಅವಕಾಶ ಇರೋದ್ರಿಂದ ಇದೊಂದು ಒಳ್ಳೆಯ ತಳಿ ಅಂತ ಹೇಳ್ಬೋದು. ಇನ್ನು ರೋಗ ಎಲ್ಲ ನಾವು ಇದು ಮಾಡಿದ್ರೆ ಯಾವ ರೋಗ ಇಲ್ಲ ಅಂತದೇನಿಲ್ಲ, ಆದರೆ ರೋಗದ ಬಾಧೆ ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಈಗ ಅಡಿಕೆ ತೀರ್ಥಹಳ್ಳಿ ತಳಿಯನ್ನು ತಗೊಂಡ್ರೆ ಸಾಮಾನ್ಯವಾಗಿ ಕೊಳೆ ರೋಗ ಅಂದರೆ ಆ ಭಾಗದಲ್ಲಿ ಮಳೆ ಬೀಳುವಂಥ ಪ್ರದೇಶನೂ ಜಾಸ್ತಿ ಇರುತ್ತೆ. ಆಮೇಲೆ ಅಲ್ಲಿ ಕೊಳೆ ರೋಗದ ಬಾಧೆಯೂ ಕೂಡ ಸಾಕಷ್ಟು ಇರ್ಬೋದು. ಇದಕ್ಕೂ ಕೂಡ ರೋಗ ಇದೆ ಇಲ್ಲ ಅಂತಲ್ಲ, ಆದರೆ ಬೇರೆ ರೋಗಗಳನ್ನು ಕಂಪೇರ್ ಮಾಡಿ ರೋಗವನ್ನು ಸ್ವಲ್ಪ ತಡ್ಕೊಳ್ಳುವಂಥ ಶಕ್ತಿ ಕೂಡ ಇದಕ್ಕಿದೆ. ಇನ್ನು ಫಸಲು ಸಾಮಾನ್ಯವಾಗಿ 3 ರಿಂದ 4 ವರ್ಷಕ್ಕೆ ಬರುತ್ತೆ. ಅಂದ್ರೆ ಯೂಶುವಲಿ ಮಲೆನಾಡು ಭಾಗದಲ್ಲಿ ಈ ತಳಿಯನ್ನು ಜಾಸ್ತಿ, ಮಲೆನಾಡು ಅಂದ್ರೆ ಸ್ವಲ್ಪ ಮಳೆ ಜಾಸ್ತಿ ಬೀಳುವಂಥ ಪ್ರದೇಶಗಳಲ್ಲಿ, ನೀರಿನ ಆಸರೆ ತುಂಬಾ ಜಾಸ್ತಿ ಇರುವಂಥ ಪ್ರದೇಶಗಳಲ್ಲಿ ನಾವೇನು ಮಾಡಿದ್ವಿ ಅಂದ್ರೆ ಇದು 1 ವರ್ಷ 2 ವರ್ಷ ಲೇಟ್ ಆಗ್ಬೋದು, 4 ರಿಂದ 5 ವರ್ಷ ಅಥವಾ 6 ವರ್ಷದವರೆಗೆ ಆಗ್ಬೋದು. ಆದರೆ ಸ್ವಲ್ಪ ಬಯಲು ಪ್ರದೇಶಗಳಲ್ಲಿ ಇದಾದ್ರೆ ಅಂದ್ರೆ ಸಾಕಷ್ಟು ಬಿಸಿಲು ಎಲ್ಲ ಬೀಳುವಂಥ ಜಾಗಗಳಲ್ಲಾದ್ರೆ ಇದು 1 ವರ್ಷ ಮುಂಚೆನೆ ನಿಮಗೆ ಫಸಲನ್ನು ಮಾಡ್ಬೋದು. ಎಲ್ಲ ಬೆಳೆದಂಗೆ 2 ರಿಂದ 3 ಬಾರಿ ಕೊಯ್ಲಾಗುತ್ತೆ. ಆಮೇಲೆ ಒಂದು ಗೊನೆಯಲ್ಲಿ ಒಂದು 250 ರಿಂದ 700 ಅಡಿಕೆವರೆಗೂ ಇರುತ್ತೆ. ಈವನ್ 1000 ಅಡಿಕೆ ಬಂದಿರೋಂಥ ಅಡಿಕೆ ಗೊನೆಗಳು ಕೂಡ ಇದೆ. ನಾನು ನಿಮ್ಗೆ ಆಗಲೇ ತೋರಿಸ್ದೆ, ಗಣ್ಣ ಅಂತರ ಕಡಿಮೆ ಇರುತ್ತೆ, ಗಿಣ್ಣಗಳಲ್ಲಿ ಕೂಡ ಕಾಯಿಗಳ ಇದು ಜಾಸ್ತಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಗರಿಗಳು ಕೂಡ ಅಂದರೆ ತುಂಬ ಇದಾಗಿ ಇರುತ್ತೆ. ಯಾವುದೇ ಗಾಳಿ ಮರ ಕೂಡ ಅಂದರೆ ಸ್ವಲ್ಪ ಬಲಿಷ್ಠವಾಗಿ ಇರುವಂಥ ತಳಿ ಮರ. ಯೂಶ್ವಲಿ ಆಯುಷ್ ಅಂತ ಬಂದರೆ ನೀವು ಸಾಮಾನ್ಯವಾಗಿ ಗಮನಿಸಿರ್ತೀರಿ, ಮಲೆನಾಡು ಅಥವಾ ಮಲೆನಾಡು ಪ್ರದೇಶಗಳಲ್ಲಿ ಒಂದು ನಾಟಿ ವಿಧಾನ ಕೂಡ ಒಂದು ವ್ಯತ್ಯಾಸ ಇದ್ದಾವೆ. ಅದೇ ನೀವು ಬಯಲುಸೀಮೆನಲ್ಲಿ ಹೋದ್ರೆ ಸಾಮಾನ್ಯ ನಮ್ಮ ಮಲೆನಾಡು ಇದರಲ್ಲಿ ಬಂದರೆ ನಾವು 30 ರಿಂದ 40 ವರ್ಷದವರೆಗೂ ಕೂಡ ಒಳ್ಳೆ ಫಸಲನ್ನು ತಗೊಳ್ತಾ ಇರ್ತೀವಿ. ಆದರೆ ಬಯಲುಸೀಮೆನಲ್ಲಿ ಬಂದರೆ ಯೂಶ್ವಲಿ ನಾವು 20, 25, 30 ವರ್ಷದವರೆಗೆ ಒಂದು ಒಳ್ಳೆ ಇಳುವರಿಯನ್ನು ತಗೋತೀವಿ ಅಂತ ಇದು ಮಾಡ್ಕೋತೀವಿ. ಇಲ್ಲಿ ಒಂದು ನಾವು ನಾಟಿ ಏನು ಮಾಡ್ತೀವಲ್ಲ ಅದರಲ್ಲೂ ಕೂಡ ಸಾಕಷ್ಟು ಇರ್ಬೋದು. ಯೂಶ್ವಲಿ ಅಡಿಕೆಯನ್ನು ನಾವು ನಾಟಿ ಮಾಡ್ಬೇಕಾದ್ರೆ ಅಡಿಕೆ ಆಳಕ್ಕೆ ನೆಡಬೇಕು ಅಂತೀವಿ. ನಮ್ಮ ಮಲೆನಾಡು ಭಾಗಗಳಲ್ಲಿ ನಾವು ನಾಟಿ ಮಾಡೋದಾದ್ರೆ ಸಾಮಾನ್ಯವಾಗಿ 3 ಅಡಿ ಆಳಕ್ಕೆವರೆಗೆ ನಾಟಿ ಮಾಡ್ತೀವಿ. ಆದರೆ ನೀವು ಬಯಲುಸೀಮೆನಲ್ಲಿ ಇದು ಮಾಡಿದಾಗ ಅದರ ಇದನ್ನ ಮೇಲ್ಭಾಗದಲ್ಲೇ ಅಂದರೆ ಒಂದು ಅರ್ಧ ಅಡಿ ಇದರಲ್ಲೇನೆ ಕೂಡ ನಾಟಿ ಮಾಡ್ತೀವಿ. ಇದು ಕೂಡ ಒಂದು ಹಂತಕ್ಕೆ ಆಯುಷನ್ನು ನಿರ್ಧಾರ ಮಾಡೋದ್ರಲ್ಲಿ ಕಾರಣನೂ ಕೂಡ ಇರ್ಬೋದು. ಇನ್ನು ಅಡಿಕೆನಲ್ಲಿ ಅಂತರ ಬೆಳೆ ಬಂದಾಗ ಸಾಮಾನ್ಯವಾಗಿ ಎಲ್ಲ ತೋಟಗಳಲ್ಲಿ ಇದು ಮಾಡೋ ಹಂಗೆ ಈ ತಳಿ ಬೆಳೆಯುವಂಥ ಪ್ರದೇಶಗಳದ್ದು ಕೂಡ ಒಂದು ಕಾಳುಮೆಣಸನ್ನು ಬೆಳಿಬೋದು, ಕೋಕೋ ಬೆಳಿಬೋದು, ಬಾಳೆಹಣ್ಣು ಬೆಳಿಬೋದು, ಜಾಯಿಕಾಯಿ, ಏಲಕ್ಕಿ, ಲವಂಗ. ಆದರೆ ಎಲ್ಲ ಬೆಳೆಗಳನ್ನು ಬೆಳಿಬೋದು. ಆದರೆ ಯಾವ್ಯಾವ ಬೆಳೆಗಳನ್ನು ಎಷ್ಟೆಷ್ಟು ಹಾಕಬೇಕು ಅನ್ನೋದನ್ನ ಅದನ್ನ ನೋಡ್ಕೊಂಡ್ಬಿಟ್ಟೆ ಇದು ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನಮ್ಮ ಮುಖ್ಯ ಬೆಳೆ ಅಡಿಕೆ ಆಗಿದ್ದಿದ್ರೆ ಬೇರೆ ಯಾವುದೇ ಬೆಳೆಗಳನ್ನ ನಾಟಿ ಬೆಳೆದಾಗೂ ಕೂಡ ಅದಕ್ಕೇನಿದಾಗಲ್ಲ. ಆದರೆ ಏನು ಕಾಳುಮೆಣಸು ಹಾಕ್ತೀನಿ ಜೊತೆಗೆ ನನಗೆ ಬಾಳೆ ಹಾಕ್ತೀನಿ ಅಂದರೆ ಒಂದು ಹಂತದವರೆಗೆ ನಿಮಗೆ ಕಾಳುಮೆಣಸಿನಲ್ಲಿ ಇಳುವರಿ ಕಡಿಮೆ ಇರುತ್ತೆ. ಕಾಳುಮೆಣಸು ಹಾಕಿರ್ತೀನಿ ಅದ್ರ ಜೊತೆನಲ್ಲಿ ಕಾಫಿ ಹಾಕಿರ್ತೀನಿ ಅಂದರೆ ಅಲ್ಲೂ ಕೂಡ ಒಂದಷ್ಟು ಅದರ ನೆರಳು ಬೇರೆ ಕಡೆಗೆ ಆದಾಗ ಅದು ಕೂಡ ನಮ್ಗೆ ಇದಾಗುತ್ತೆ. ಈವನ್ ಏಲಕ್ಕಿ ಹಾಕಿದಾಗ ಕೂಡ ಇದು ಇದಾಗುತ್ತೆ. ಯಾವ್ಯಾವ ಬೆಳೆಗಳನ್ನ ಎಷ್ಟೆಷ್ಟು ಒಂದು ಎಕರೆನಲ್ಲಿ ನಾಟಿ ಮಾಡಬೇಕು ಅನ್ನೋದನ್ನ ಆ ಪ್ರದೇಶಗಳಲ್ಲಿ ನಿಮ್ಮ ತೋಟದ ಅಂತರ ಯಾವ್ದಾವ್ದಿದೆ, ಅಡಿಕೆ ಮರದ ಅಂತರ ಯಾವುದಿದೆ ಅವೆಲ್ಲವನ್ನು ನೋಡ್ಕೊಂಡ್ಬಿಟ್ಟು
ಉಪಬೆಳೆಗಳನ್ನು ಬೆಳಿಬೇಕಾಗುತ್ತೆ. ಇಲ್ಲಿ ಮುಖ್ಯ ಬೆಳೆ ನಮ್ಮದು ಅಡಿಕೆ ಇರುತ್ತೆ. ಈ ಉಪಬೆಳೆಗಳಿಂದ ನಮ್ಗೆ ಒಂದಷ್ಟು ಆದಾಯಗಳು ಬರುತ್ತೆ. ಆದರೆ ಮುಖ್ಯ ಬೆಳೆ ಏನಿದೆಯೋ ಅದರದ್ದೇ ಆದಾಯವನ್ನು ಉಪಬೆಳೆನಲ್ಲೂ ಬೇಕು ಅಂತೇಳಿ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಇನ್ನು ಪೋಷಕಾಂಶಗಳ ನಿರ್ವಹಣೆ ಎಲ್ಲ ಬಂದರೆ ಯೂಶ್ವಲಿ ಒಂದು ಅಡಿಕೆ ಮರಕ್ಕೆ 100 ಗ್ರಾಮು ಸಾರಜನಕ, ರಂಜಕ, ಪೊಟ್ಯಾಶ್ 40 ಗ್ರಾಮು, ರಂಜಕ 40 ಗ್ರಾಮು, ಪೊಟ್ಯಾಶ್ 140 ಗ್ರಾಮ್ನಷ್ಟು ಬೇಕಾಗುತ್ತೆ. ಆದರೆ ಈ ಗೊಬ್ಬರವನ್ನು ಕೊಡೋದ್ರಲ್ಲಿ ಆದಷ್ಟು ಸ್ಪ್ಲಿಟ್ ಡೋಸನ್ನು ಕೊಡಬೇಕು. ಯೂಶ್ವಲಿ ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕಾದ್ರೆ ಎಷ್ಟು ಸ್ಪ್ಲಿಟ್ ಡೋಸನ್ನು ಕೊಡ್ತೀವಿ ಅಂದರೆ ಅಂತರದಲ್ಲಿ ಇದನ್ನು ಸ್ಪ್ಲಿಟ್ ಮಾಡಿ ಕೊಡ್ತೀರೋ ನಿಮಗೆ ಅಷ್ಟು ಗೊಬ್ಬರವನ್ನು ಕಡಿಮೆ ಕೊಡ್ಬೋದು. ಈವನ್ ಅದರಿಂದ ಗಿಡಕ್ಕೂ ಕೂಡ ಸಾಕಷ್ಟು ಪೋಷಕಾಂಶಗಳು ಹೀರ್ಕೊಳ್ಳಿಕ್ಕೂ ಅವಕಾಶ ಆಗುತ್ತೆ, ನಿಮಗೆ ಲಾಭ ಜಾಸ್ತಿ ಆಗುತ್ತೆ. ಇನ್ನು ಕೊಡುವಂಥ ಇದು ಒಂದು ಇದರಲ್ಲಿ ಈಗ ಸಾಕಷ್ಟು ವ್ಯತ್ಯಾಸ ಅಂದರೆ ಬದಲಾವಣೆಗಳನ್ನ ಮಾಡ್ಕೋತಾ ಬಂದಿದ್ದಾರೆ. ಒಂದು ಮೊದಲು ಸಾಮಾನ್ಯವಾಗಿ ವೃತ್ತಾಕಾರದಲ್ಲಿ ಬುಡವನ್ನು ಬಿಡಿಸಿ ಅದಕ್ಕೆ ಗೊಬ್ಬರ ಕೊಡುವಂಥದ್ದು ಮಾಡ್ತಾಯಿದ್ರು. ಈಗಿರೋವಂಥ ಒಂದಷ್ಟು ಲೇಬರ್ ಪ್ರಾಬ್ಲಮ್ ಅವೆಲ್ಲ ಇದರಲ್ಲಿ ಕೆಲವರೆಲ್ಲ ಒಂದು ಸೈಡ್ ಕೊಟ್ಟು ಒಂದು ವರ್ಷ ಒಂದು ಸೈಡ್ ಕೊಡ್ತಾರೆ, ಒಂದು ವರ್ಷ ಒಂದು ಸೈಡ್ ಕೊಡ್ತಾರೆ, ಆ ಥರ ಇದು ಮಾಡ್ಬೋದು. ಆದರೆ ಒಂದೇನೆಂದರೆ ಆದಷ್ಟು ವೃತ್ತಾಕಾರವಾಗಿಂದ ಮಾಡೋದು. ಇನ್ನು ಕೆಲವರು ಇದು ಮಾಡ್ತಾರೆ ಏನಂದರೆ ಬುಡ ಬಿಡಿಸೋದು ಒಳ್ಳೆಯದೋ ಬೇಡವೋ ಇವೆಲ್ಲವೂ ಬರ್ತವೆ. ಈಗ ಕೆಲವು ಸರಿ ಏನಾಗುತ್ತೆ, ಈಗ ಬಯಲು ಸೀಮೆನಲ್ಲಿ ಇದು ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ನೀವು ಟ್ರ್ಯಾಕ್ಟರ್ ಉಳುಮೆ ಮಾಡೋಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆದಷ್ಟು ಅಡಿಕೆ ತೋಟದಲ್ಲಿ ನೀವು ಟ್ರ್ಯಾಕ್ಟರ್ ಉಳುಮೆ ಅನ್ನೋಂಥದ್ದು ಕಾನ್ಸೆಪ್ಟನ್ನ ಬಿಡಲೇಬೇಕಾಗತ್ತೆ. ಈವನ್ ಚಾಕೋ ಅವರು ಆಗ ತೋರಿಸಿದ್ರು ಹೇಗೆ ಒಂದು ಗಿಡವನ್ನು ನಾಟಿ ಮಾಡ್ಬೇಕಾದ್ರೆ ಮೊದಲು ಬಸಿ ಕಾಲುವೆಯನ್ನು ಮಾಡಬೇಕು ಅನ್ನೋದನ್ನ ಇದು ಮಾಡಿದ್ರು. ಇಲ್ಲೂ ಕೂಡ ಅಡಿಕೆಗೆ ಬಸಿ ಕಾಲುವೆ ನೀವು ಎಲ್ಲಿ ತೆಗ್ದಿರ್ತೀರೋ ಅಲ್ಲಿ ನಿಮಗೆ ಆ್ಯಕ್ಚುಲಿ ಅದರ ರಿಸಲ್ಟ್ ಚೆನ್ನಾಗಿರುತ್ತೆ. ನೀವು ಕೆಲವರು ಯಾರೋ ಕೇಳಿದ್ರು ದೊಡ್ಡಬಳ್ಳಾಪುರನ ಎಲ್ಲೋ ಬಸಿ ಕಾಲುವೆ ಬೇಕಾಗುತ್ತೋ ಬೇಡವ ಅಂತ. ಆ್ಯಕ್ಚುಲಿ ಬಸಿ ಕಾಲುವೆ ಮಾಡಿ ನೋಡಿ ನಿಮ್ಮ ತೋಟದಲ್ಲೇ ನಿಮ್ಮ 1-1.5 ವರ್ಷದಲ್ಲೇ ಅದ್ರ ವ್ಯತ್ಯಾಸ ನಿಮ್ಗೆ ಗೊತ್ತಾಗತ್ತೆ. ಬಸಿ ಕಾಲುವೆ ಮಾಡೋದ್ರಿಂದ ಈಗ ನಮ್ಮಲ್ಲಿ ನೀರಿನ ಭಾರಿ ಕಡಿಮೆ ಇರುತ್ತೆ. ಯಾಕೆ ಬಸಿ ಕಾಲುವೆ ಒಂದು ನೀರು ಜಾಸ್ತಿ ಆದಾಗ ನೀರು ಹೋಗ್ಲಿಕ್ಕೊಂದು, ಇನ್ನೊಂದು ಗಾಳಿ ಮಣ್ಣಲ್ಲಿ ಗಾಳಿ ಆಡಲಿಕ್ಕೂ ಕೂಡ ಬಸಿ ಕಾಲುವೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಆ ಕಾರಣಕ್ಕಾಗಿ ಬಸಿ ಕಾಲುವೆನ ಆದಷ್ಟು ಬಸಿ ಕಾಲುವೆಯನ್ನು ಮಾಡಿ. ಈವನ್ ಇವರು ಚಾಕೋ ಅವ್ರು ಹೇಳಬೇಕಾದ್ರೆ ಹೇಳಿದ್ರು ಕೆಲವು ಸಾರಿ ನೀರನ್ನ ಹೇಗಿನ್ನು ಮಾಡ್ಬೋದು ಅನ್ನೋದಕ್ಕೆ, ಕಾಫಿಗೆ ಮತ್ತೆ ಇದಕ್ಕೆ ಇದು ಮಾಡಿದಾಗ ಕೆಲವು ಸಂದರ್ಭದಲ್ಲಿ ಬಸಿ ಕಾಲುವೆಯಲ್ಲಿ ನಾವು ನೀರನ್ನು ಕೊಡೋದ್ರಿಂದ ಅವಾಗ ನೀವು ಈ ನೀರಿನ ವ್ಯತ್ಯಾಸವನ್ನು ಅದರಲ್ಲಿ ಸರಿದೂಗಿಸ್ಬೋದು. ಯಾಕಂದ್ರೆ ಬಸಿ ಕಾಲುವೆ ನೀರನ್ನ ಹರಿಸಿದ್ವಿ ಅಂದರೆ ಅವಾಗ ಯೂಶ್ವಲಿ ಅಡಿಕೆ ಮರವನ್ನು ಸಪತ್ತೆ. ಆಮೇಲೆ ನೀವು ಬಸಿ ಕಾಲುವೆ ಮಾಡಿದಾಗ ಏನಾಗುತ್ತೆ, ಅಡಿಕೆ ಮರದ ಬೇರುಗಳು ಕೂಡ ಸಾಕಷ್ಟು ಆಳಕ್ಕೆ ಹೋಗುತ್ತೆ. ಕೆಲವರೆಲ್ಲ ಹಂಗೆ ಇರುತ್ತೆ, ನಮ್ಮದು ಬಯಲುಸೀಮೆ ಯಾಕೆ ಅನ್ನೋದು ಬಸಿ ಕಾಲುವೆ ಮಾಡಿ ನೋಡಿ ನೀವು, ಅವಾಗ ನಿಮ್ಗೆ ಅಲ್ಲಿ ವ್ಯತ್ಯಾಸಗಳು ಕಾಣ್ತವೆ. ಸಾಕಷ್ಟು ರೋಗಗಳು, ಸಾಕಷ್ಟು ಈವನ್ ನ್ಯೂಟ್ರಿಷನಲ್ ಡಿಸಾರ್ಡರ್ಗಳು ಕೂಡ ಸಾಕಷ್ಟು ಇದನ್ನ ಎಷ್ಟು ಮಣ್ಣಿನ ಕೆಲಸವನ್ನು ಚೆನ್ನಾಗಿ ಮಾಡ್ತೀವೋ ಅಷ್ಟು ನಿರ್ವಹಣೆ ಚೆನ್ನಾಗಾಗುತ್ತೆ. ಇನ್ನು ಸಾವಯವ ಗೊಬ್ಬರ ಯೂಶ್ವಲಿ ಅಡಿಕೆ ಮರಕ್ಕೆ ಚೆನ್ನಾಗಿ, ಅಡಿಕೆ ಮರಕ್ಕೆ ಅಂತಲ್ಲ ಯಾವ ಬೆಳೆಗಳಿಗಾದ್ರು ಸಾಕಷ್ಟು ಸಾವಯವ ಗೊಬ್ಬರವನ್ನು ನಾವು ಇದು ಮಾಡ್ತೀವಿ. ಸಾವಯವ ಗೊಬ್ಬರ ಅಂದರೆ ಕೊಟ್ಟಿಗೆ ಗೊಬ್ಬರ ಅಂತಾನೆ ಅಲ್ಲ, ಸಾವಯವದ ಅಂಶವನ್ನು ಎಷ್ಟು ಜಾಸ್ತಿ ನಾವು ಗಿಡಗಳಿಗೆ ಅಥವಾ ಮಣ್ಣಿಗೆ ಸೇರಿಸ್ತೀವೋ ಮಣ್ಣು ಅಷ್ಟು ಆರೋಗ್ಯಯುತವಾಗಿರ್ತವೆ. ಸರಿ ಹೇಳಿದ್ರು ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಅಂತ ಅಂದ್ರಲ್ಲ, ಅದಕ್ಕೆ ನಾನು ಹೇಳ್ತೀನಿ ಎಷ್ಟು ಮಣ್ಣಲ್ಲಿ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳು ಬೆಳ್ಕೊಳ್ತಾವೋ ಅಷ್ಟು ನಿಮಗೆ ರೋಗ ಕಡಿಮೆ ಇರುತ್ತೆ. ಈವನ್ ರೋಗ ಬಂದ್ರೂ ಕೂಡ ಅದನ್ನು ನಿರ್ವಹಣೆ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅದಕ್ಕಾಗಿ ಅದು ಅಷ್ಟು ಚೆನ್ನಾಗಿ ಬೆಳಿಬೇಕು ಅಂದರೆ ಸಾವಯವ ಗೊಬ್ಬರ, ಸಾವಯವದ ಅಂಶ ತುಂಬ ಚೆನ್ನಾಗಿ ನಾವು ಯೂಸ್ ಮಾಡಬೇಕಾಗತ್ತೆ. ಯೂಶ್ವಲಿ ಅಡಿಕೆ ಮರಕ್ಕೂ ಕೂಡ ಸಾಕಷ್ಟು ಸಾವಯವ ಅಂಶವನ್ನು ಇದು ಮಾಡುತ್ತೆ. ಟ್ರೆಡಿಷನಲ್ ಬೆಲ್ಟಲ್ಲಾದರೆ ನಿಮಗೆ ಗೊತ್ತಿರ್ಬೋದು, ಕೆಲವು ಸಾರಿ 3 ವರ್ಷಕ್ಕೊಂದ್ಸರಿ ಗೊಬ್ಬರವನ್ನು ಕೊಡೋದನ್ನು ಕೂಡ ಮಾಡ್ತಾ ಇದ್ದಾರೆ. ಈಗನೂ ಕೂಡ ಸಾಕಷ್ಟು ಜನ ಒಳ್ಳೆ ಫಸಲನ್ನು ತಗೊಳ್ತಾ ಇದ್ದವ್ರು ಇದ್ದಾರೆ. ಆದರೆ ಅಲ್ಲೆಲ್ಲವೂ ಕೂಡ ಸಾಕಷ್ಟು ಸಾವಯವ ಗೊಬ್ಬರವನ್ನು ಯೂಸ್ ಮಾಡ್ತಾರೆ. ಒಂದು ಗೊಬ್ಬರವನ್ನು ಇದು ಮಾಡ್ಬೋದು, ಇಲ್ಲ ಹಸಿ ಸೊಪ್ಪನ್ನು ಕೊಡೋದಿರೋದು, ಅವನ್ನೆಲ್ಲವನ್ನು ಇದು ಮಾಡ್ತಾರೆ. ಇನ್ನು ಇಲ್ಲಿ ಹಸಿರೆಲೆ ಗೊಬ್ಬರ, ಸಾವಯವ ಗೊಬ್ಬರ ಅಂತ ಬಂದಾಗ ಕೆಲವೊಂದೊಂದು ನಾವು ಸಾವಯವ ಗೊಬ್ಬರವನ್ನೇ, ಸಾವಯವ ಬೆಳೆಗಳ ವಸ್ತುವನ್ನ ತೊಗೊಂಬಂದು ಹೊರಗಡೆಯಿಂದ ಕೊಡೋದೊಂದು, ಇನ್ನೊಂದು ಅಲ್ಲೇ ಇದು ಮಾಡ್ಕೊಳ್ಳೋಂಥ ಒಂದಷ್ಟು ಹಸಿರೆಲೆ ಗೊಬ್ಬರಗಳ ಬೀಜಗಳನ್ನ ಯೂಸ್ ಮಾಡಿ ಮಾಡೋವಂಥದ್ದು. ಈಗ ಸೆಣಬನ್ನು ಯೂಸ್ ಮಾಡ್ತೀವಿ, ಆಮೇಲೆ ಡಯಾಂಚಾನ್ ಯೂಸ್ ಮಾಡ್ತೀವಿ, ಈವನ್ ಮಗ್ಗುನವನ್ನು ಯೂಸ್ ಮಾಡ್ತೀವಿ. ಇಲ್ಲೆಲ್ಲ ಯೂಶ್ವಲಿ ಏನಾಗುತ್ತೆ, ಒಂದು ಸಾವಯವ ಅಂಶ ಸೇರಲ್ಲ ಅಂತಲ್ಲ, ಆದರೆ ಇಲ್ಲಿ ಹೆಚ್ಚಿನದಾಗಿ ಒಂದು ಕಳೆವು ನಿರ್ವಹಣೆ ಆಗುತ್ತೆ, ಇನ್ನೊಂದು
ಸಾರಜನಕದ ಅಂಶ ನ್ಯೂಟ್ರಿಯೆಂಟ್ಸ್ ಮಾತ್ರ ಜಾಸ್ತಿ ಸೇರ್ತಾ ಇರುತ್ತೆ. ಆದರೆ ಅದ್ರ ಜೊತೆಯಲ್ಲಿ ಸಾಕಷ್ಟು ಸಾವಯವ ಅಂಶವನ್ನು ಕೊಡಿ. ನಿಮ್ಮಲ್ಲೇ ಅಡಿಕೆ ತೋಟ ಅಂತ ಮಾಡಿದಾಗ ಒಂದೇನಾಗುತ್ತೆ, ನಿಮಗೆ ಸೋಗೆಗಳು ಎಲ್ಲ ಬೀಳ್ತವೆ. ಆ ಸೋಗೆಯನ್ನು ಮತ್ತೆ ರಿಯೂಸ್ ಮಾಡುವಂಥದ್ದು, ಒಂದು ಗೊಬ್ಬರವನ್ನು ಮಾಡಿಬಿಟ್ಟು, ಈಗ ಕೆಲವು ಸಾರಿ ಏನಾಗುತ್ತೆ, ನಮ್ಮಲ್ಲಿ ರೋಗ ಎಲ್ಲ ಸಾಕಷ್ಟು ಇದ್ದಾಗ ನಾವು ಅದನ್ನೇ ಯೂಸ್ ಮಾಡಿದರೆ ಅದು ಸಾಕಷ್ಟು ತೊಂದರೆ ಕೊಡುವಂಥ ಸಾಧ್ಯತೆ ಇರುತ್ತೆ. ಈಗ ಕೊಳೆ ರೋಗ ಇತ್ತು ಅಂತಿದ್ರೆ ಅಲ್ಲಿ ನಿಮ್ಗೆ ಅದೇ ಪಂಚನ್ನು ಯೂಸ್ ಮಾಡೋದು, ಅದೇ ಹಾಳೆಯನ್ನು ಯೂಸ್ ಮಾಡೋದು, ಅಥವಾ ಎರೆಚುಕೆ ರೋಗ ಇತ್ತು ಅಂದರೆ ಅದೇ ಹಾಳೆಯನ್ನು ಯೂಸ್ ಮಾಡೋದು, ಅದೇ ಸೋಗೆಯನ್ನು ಯೂಸ್ ಮಾಡಿದಾಗ ಅದು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಅಂಥ ಸಂದರ್ಭಗಳಲ್ಲಿ ಅದಕ್ಕೆ ಒಂದಷ್ಟು ಬಯೋಕಂಟ್ರೋಲ್ ಏಜೆಂಟ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಗೊಬ್ಬರ ಮಾಡಿ ಅದನ್ನು ರಿಯೂಸ್ ಮಾಡಿದರೆ ಸಾಕಷ್ಟು ಸಾವಯವ ಅಂಶವನ್ನು ನಾವು ಅಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ. ಹವಾಗುಣ ಇದು ಈಗ ಸಾಕಷ್ಟು, ಈಗ ಇದೇ ಒಂದು ಸ್ಪೆಸಿಫಿಕ್ ಇದರಲ್ಲೇ ಇದು ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನೀರು ಇದರ ವ್ಯವಸ್ಥೆ ಇತ್ತು ಅಂದರೆ ನಾವು ಎಲ್ಲ ಬೆಳೆಗಳು ಬೆಳೆಯೋಕ್ಕೆ ಸಾಧ್ಯ ಇದೆ. ಯಾಕಂದರೆ ನೀವು ಅದೇ ಮಲೆನಾಡಿನ ಟೆಂಪ್ರೇಚರೇ ಬೇರೆ, ಚಿತ್ರದುರ್ಗದ ಭೀಮ್ ಸಮುದ್ರ ಅಥವಾ ಚಿತ್ರದುರ್ಗ ಮಾರಿಕಣಿವೆ ಭಾಗದ ಟೆಂಪ್ರೇಚರೇ ಬೇರೆ, ಅಥವಾ ತುಮಕೂರಿನ ಟೆಂಪ್ರೇಚರೇ ಬೇರೆ. ಅಲ್ಲೂ ಕೂಡ ಸಾಕಷ್ಟು ಒಳ್ಳೆಯ ವೆರೈಟಿ ಬೆಳೆದು ಒಳ್ಳೆಯ ಇಳುವರಿಯನ್ನು ಪಡೆದಿರುವಂಥ ತೋಟಗಳು ಇದ್ದಾವೆ. ಎಲ್ಲಾದರೂ ಬೆಳಿಬೋದು. ಒಂದೇನೆಂದರೆ ನೀರು ಚೆನ್ನಾಗಿ ಬಸ್ದೋಗಂಗಿರಬೇಕು, ಬಸ್ದೋಗೋ ವ್ಯವಸ್ಥೆ ಮಾಡಬೇಕು. ಒಂದು ಮಣ್ಣಲ್ಲೇ ಅದೇ ಮಣ್ಣು, ಮುಖ್ಯವಾಗಿ ಬಂದರೆ ಚಂಬಿಟ್ಟಿಗೆ ಮಣ್ಣು, ಅಂಥ ಮಣ್ಣುಗಳಲ್ಲಿ ನೀರು ಸರಾಗವಾಗಿ ಬಸ್ದೋಗ್ತಾ ಇರುತ್ತೆ. ಅಂಥದ್ದಿಲ್ಲ ಅಂಥದ್ದಲ್ಲಿ ನಾವು ಬಸ್ದೋಗ್ಲಿಕ್ಕೆ ಬೇಕಾಗಂತ ಬಸಿಕಾಲುವೆಯನ್ನು ಮಾಡುವಂಥದ್ದು ಅಂಥದ್ದನ್ನೇ ಮಾಡ್ಕೋಬೇಕಾಗತ್ತೆ. ಇನ್ನು ಕೆಲವೊಂದೊಂದು ತೋಟಗಳಲ್ಲಿ ಹೊಸದಾಗಿ ಹಾಕ್ಬೇಕಾದ್ರೆ ಈಗ ಗದ್ದೆ ಅದನ್ನೆಲ್ಲ ತೆಗೆದು ನಾವು ಅಡಿಕೆ ಭತ್ತದ ಗದ್ದೆಯನ್ನೆಲ್ಲ ತೆಗೆದು ತೋಟವನ್ನು ಮಾಡೋ ಅಂಥ ಸಂದರ್ಭಗಳಲ್ಲಿ ಒಂದು ಮುಖ್ಯವಾಗಿ ಬಸಿಗಾಲುವೆಯನ್ನು ಮಾಡಿ ಇನ್ನೊಂದು ಬೇರೆ ಕಡೆಯಿಂದ ಮಣ್ಣು ತಗೊಂಬಂದು ಹಾಕ್ಕೊಂಡು ಆನಂತರ ನಾಟಿ ಮಾಡಿದರೆ ನಿಮಗೆ ಮುಂದಾಗೋ ಬರುವಂಥ ತೊಂದರೆಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ಬಿಸಿಲು ಗಾಳಿಯಿಂದ ತಡೀಲಿಕ್ಕೆ ತಡೆ ಬೆಳೆಗಳನ್ನು ಏನು ಮಾಡ್ಕೊಳ್ಳುವಂಥದ್ದು, ಇದು ಮುಖ್ಯವಾಗಿ ಬೇಕಾಗುತ್ತೆ. ಯೂಶ್ವಲಿ ನೀವು ಅಡಿಕೆ ಬರೆಗಳನ್ನು ಏನು ಮಾಡಬೇಕಾದ್ರೆ ನೀವು ಗಮನಿಸಿರ್ತೀರಿ, ಅಡಿಕೆಗೆ ಬುಡಕ್ಕೆ ಎಷ್ಟು ನೀರಿದ್ರೂ ನಡೆಯುತ್ತೆ, ಮೇಲಕ್ಕೆ ಎಷ್ಟು ಬಿಸಿಲಿದ್ರೂ ನಡೆಯುತ್ತೆ. ಆದರೆ ಕಾಂಡ ಏನಿದೆಯಲ್ಲ, ಕಾಂಡಕ್ಕೆ ಒಂದು ಸ್ವಲ್ಪ ಬಿಸಿಲನ್ನು ಕೂಡ ತಡೆಯಲ್ಲ. ಯೂಶ್ವಲಿ ಸುಮಾರು 12 ಗಂಟೆಯಿಂದ 2:30-3 ಗಂಟೆವರೆಗಿನ ಬಿಸಿಲು ಯಾವ ಭಾಗ ಕೊಡಿಯುತ್ತಲ್ಲ ಆ ಭಾಗದಲ್ಲಿ ಒಂದ್ಸರಿ ಅದು ಇದು ಡ್ಯಾಮೇಜ್ ಆಯಿತು, ಸ್ಟೆಮ್ ಡ್ಯಾಮೇಜ್ ಆಯಿತು ಅಂದರೆ ಡ್ಯಾಮೇಜ್, ಪರ್ಮನೆಂಟ್ ಡ್ಯಾಮೇಜ್. ಅದಕ್ಕಾಗಿ ಆದಷ್ಟು ಪಶ್ಚಿಮ ಮತ್ತು ದಕ್ಷಿಣದ ಬಿಸಿಲನ್ನು ತಡಿಲಿಕ್ಕೆ ತಡೆ ಮರಗಳನ್ನು ಆದಷ್ಟು ಇದು ಮಾಡಿ, ಆದಷ್ಟು ಎತ್ತರದ ಮರಗಳನ್ನು ಇದು ಮಾಡ್ಕೊಳ್ಳೇಬೇಕಾಗತ್ತೆ. ಒಂದು 3 ಗಂಟೆ ಹೆಚ್ಚು ಕಡಿಮೆ ಒಂದು 12ರಿಂದ 3 ಗಂಟೆವರೆಗಿನ ಬಿಸಿಲು ಯಾವ ಭಾಗದಲ್ಲಿ ಬರುತ್ತಲ್ಲ, ಅಂದರೆ ಪಶ್ಚಿಮದ ಬಿಸಿಲು ಯಾವ ಕಡೆ ಬರುತ್ತಲ್ಲ ಅದು ಯೂಶ್ವಲಿ ಯಾವ ಬೆಳೆಗಳಿಗೂ ಕೂಡ ಒಳ್ಳೆ ಇದೇನಲ್ಲ. ಅಡಿಕೆಗಂತೂ ಅಡಿಕೆ ಇದಕ್ಕೆ ಸ್ಟೆಮ್ ಅಂತೂ ಅದನ್ನು ತೊಡ್ಕೊಳ್ಳೋದೇ ಇಲ್ಲ. ಆದಷ್ಟು ಆ ಭಾಗಗಳಲ್ಲಿ ತಡೆ ಬೆಳೆಗಳನ್ನು ಬೆಳಿಬೇಕು. ಅದಕ್ಕೆ ಬೇಕಾದಷ್ಟು ತಡೆ ಬೆಳೆಗಳಿದ್ದಾವೆ. ಒಂದು ಸಿಲ್ವರ್ ಇರ್ಬೋದು, ಹಲ್ಸ್ ಇರ್ಬೋದು, ಮಾವು ಇರ್ಬೋದು, ಈ ಥರದ ಪರ್ಮನೆಂಟ್ ಬೆಳೆಗಳನ್ನು ಆ ಭಾಗಗಳಲ್ಲಿ ಮಾಡ್ಕೊಬೋದು. ಬೇರು ಕೂಡ ಇದು ಅಂದರೆ ಈ ಗ್ಯಾಸ್ನವರು ಅಥವಾ ಈ ತಡಿಗಳು ಸಾಕಷ್ಟು ಆಳದವರೆಗೂ ಇದು ಮಾಡ್ತವೆ. ನೀರು ಬೇಕು. ನಮ್ಮಲ್ಲಿ ಕೆಲವು ಟೈಮ್ ಏನಾಗುತ್ತೆ, ನೀರಾವರಿ ವ್ಯವಸ್ಥೆಗಳನ್ನು ನಾವು ಇದು ಮಾಡಬೇಕಾದ್ರೆ ಬೇರೆ ಬೆಳೆಗಳಿಗೆ ಮಾಡಿದಾಗೇ ಒಂದ್ಸರಿ ನೀರು ಕೊಟ್ಬಿಡೋದು, ಫುಲ್ ನೀರು ಹರಿಸ್ಬಿಡೋದು, ನೀರು ನಿಲ್ಲಿಸ್ಬಿಡೋದು, ಆನಂತರ ನೀರು ಕಡಿಮೆ ಮಾಡೋದು. ಇದು ನೀವು ಫಸಲು ಬರುವಂಥ ಸಂದರ್ಭದಲ್ಲಿ ಈ ಥರ ಮಾಡಿದರೆ ಆಗಲ್ಲ. ಯೂಶಲಿ ನೀರಾವರಿ ವ್ಯವಸ್ಥೆ ಇರುತ್ತೆ ನಿಮ್ಮಲ್ಲಿ, ಮೈಕ್ರೋ ಸ್ಪ್ರಿಂಕ್ಲರು, ಡ್ರಿಪ್ಪು, ಈ ಥರದ್ದೇನೋ ವ್ಯವಸ್ಥೆ ಮಾಡ್ತಿರ್ತೀರಿ. 15 ದಿನಕ್ಕೊಂದ್ಸರಿನೋ 20 ದಿನಕ್ಕೊಂದ್ಸರಿನೋ ಇಡೀ ದಿನ ಬಿಟ್ಟಿರುವಂಥದ್ದು ಆ ಥರ ಮಾಡ್ತೀವಿ. ಹಾಗೆ ಮಾಡಿದಾಗ ನಿಮಗೆ ಸಾಕಷ್ಟು ತೊಂದರೆಗಳು ಬರ್ತವೆ, ಇಳುವರಿನಲ್ಲೂ ಸಾಕಷ್ಟು ತೊಂದರೆ ಆಗುತ್ತೆ. ಅದು ನಿಮ್ಗೆ ಆ ಥರದ ಅವಕಾಶಗಳಿದ್ದಲ್ಲಿ ಅಟ್ಲೀಸ್ಟ್ ನೋಡಿ, ಒಂದು ಅಡಿಕೆ ಮರಕ್ಕೆ ಸಾಮಾನ್ಯ ಒಂದು 20 ಲೀಟ್ರಷ್ಟು ನೀರು ಸಾಕಾಗುತ್ತೆ. ಅದರಲ್ಲೂ ಬೇರೆ ಬೇರೆ ಉಪ ಬೆಳೆಗಳನ್ನ ಹಾಕೊಂಡಾಗ ಇದು ಇನ್ನೂ ಕಡಿಮೆ ಸಾಕಾಗುತ್ತೆ. ಇದನ್ನು ಮ್ಯಾನೇಜ್ ಮಾಡಿಕೊಂಡು 15 ದಿನಕ್ಕೋ 20 ದಿನಕ್ಕೋ ಒಂದ್ಸರಿ ನೀರು ಕೊಡೋದನ್ನ ಕಡಿಮೆ ಮಾಡಿ, ವಾರದಲ್ಲಿ 2 ಅಥವಾ 3 ಬಾರಿನಾರು ನೀರು ಕೊಡೋವಂಥದ್ದು ಮಾಡಿ, ಒಂದು ದಿನಕ್ಕೆ ಒಂದು 20 ಲೀಟ್ರ್ನಂತೆ ಇಟ್ಕೊಂಡ್ರೆ ಆ ಅಂದಾಜಲ್ಲಿ ನೀವು ಮಾಡ್ಕೊಳ್ಳಿ. ಮುಖ್ಯವಾಗಿ ಏನಂದರೆ, ಎಷ್ಟು ನಾವು ಸಾವಯವದ ಅಂಶವನ್ನು ಮಣ್ಣಲ್ಲಿ ಸೇರಿಸ್ಕೊಂಡಿರ್ತೀವೋ ಅಷ್ಟು ನಿಮಗೆ ನೀರಿನ ಬಳಕೆಯನ್ನು ಕೂಡ ಕಡಿಮೆ ಮಾಡ್ಬೋದು. ನೀರು ಕಡಿಮೆ ಇತ್ತು ಅಂದರೂ ಕೂಡ ಅಲ್ಲಿ ತಡ್ಕೊಳ್ಳೋ ಅಂಥ ಶಕ್ತಿ ಆ ಥರ ಇದಿರೋದ್ರಿಂದ ಆದಷ್ಟು ಸಾವಯವ ಮಾಡ್ಕೊಳ್ಳಿ. ನೀರನ್ನು ಯೂಸ್ ಮಾಡ್ಬೇಕಾದ್ರೆ ಯೋಚನೆ ಮಾಡಿ. ಇನ್ನು ನಮ್ಮ ಈ ತಳಿನಲ್ಲಿ ಒಂದು ಕೆಂಪಡಿಕೆಯನ್ನು ಮಾಡುವಂಥದ್ದು ಚಾಲನೆಯನ್ನು ಮಾಡ್ಬೋದು.
ಸಾಮಾನ್ಯವಾಗಿ ನಮ್ಮ ಕೆಳದಿ ಕ್ಯಾಸ್ನೂರು ವಿಭಾಗಗಳಲ್ಲಿ ಯೂಶಲಿ ಒಂದು ಹಾರ್ವೆಸ್ಟ್ ಅಥವಾ 2 ಹಾರ್ವೆಸ್ಟ್ ಇದು ಮಾಡ್ತಾರೆ. ಒಂದು ಗೊನೆಯನ್ನು ಕಟಾವು ಮಾಡಿದಾಗ ಚಾಲಿಗೂ ಬರ್ಬೋದು, ಕೆಂಪಡಿಕೆಗೂ ಹೋಗ್ಬೋದು. ಯೂಶಲಿ ನಾವು ಹಸಿ ಅಡಿಕೆ ಮಾರಾಟ ಮಾಡುವಂಥಲ್ಲಿ ಸಾಮಾನ್ಯವಾಗಿ ಒಂದೊಂದು 2, 3, 4 ಹಾರ್ವೆಸ್ಟ್ ಮಾಡ್ತಾರೆ. ಈಗಿನ ಇದರಲ್ಲಿ ಲೇಬರ್ದೆಲ್ಲ ಪ್ರಾಬ್ಲಮ್ ಎಲ್ಲ ಬಂದಾದ ಇದರಲ್ಲಿ ನಾವು ಸಾಮಾನ್ಯ 1 ಅಥವಾ 2 ಹಾರ್ವೆಸ್ಟಲ್ಲಿ ಒಂದು ಮರವನ್ನು ಇದು ಮಾಡ್ತೀವಿ. ರೋಗ ಬಂದಾಗ ಎಲೆ ಚುಕ್ಕೆ ರೋಗ ಇರ್ಬೋದು, ಕೊಳೆ ರೋಗ ಇರ್ಬೋದು. ಹಳದಿ ಎಲೆ ರೋಗ ಅಷ್ಟಾಗಿ ನಮ್ಮಲ್ಲಿ ಇಲ್ಲ, ಅಂದರೆ ಕೆಳದಿ ಕ್ಯಾಸ್ನೂರು ಆ ಭಾಗದಲ್ಲಿ ಇಲ್ಲ. ಒಂದಷ್ಟು ಹಿಳಿ ಮುನಿಗೆ ರೋಗದ ಬಾಧೆ ಒಂದಷ್ಟಿದೆ. ಇವನ್ ಕಾಂಡಕರ್ಕ, ಸುಳಿಕೊರಕಗಳು ಕೆಲವು ಭಾಗಗಳಲ್ಲಿ ಡ್ರೈಯರ್ ಬೆಲ್ಟ್ಗಳಲ್ಲಿ ಇದರ ಬಾಧೆಗಳು ಬರುತ್ತೆ. ಎಲೆ ಚುಕ್ಕೆ ರೋಗ ಶೃಂಗೇರಿ, ಕೊಪ್ಪ, ತೀರ್ಥಹಳ್ಳಿ ಈ ಭಾಗಗಳಲ್ಲಿ ಇದಾವೆ. ಅದು ಯೂಶಲಿ ಮೇಜರ್ ಆಗಿ ತೀರ್ಥಹಳ್ಳಿ ತಳಿ ಇದರಲ್ಲಂತೂ ಸಾಕಷ್ಟಿದೆ. ಇದು ನಾನು ಒಂದೇ ಬರೀ ಕೆಮಿಕಲಿಂದ ಇದು ಮಾಡ್ತೀನಿ ಅನ್ನೋದು ಸುಳ್ಳು ಹೇಳ್ಬೋದು. ಸಾಕಷ್ಟು ಜನ ನಾನು ಕೆಮಿಕಲಿಂದನೇ ಎಲ್ಲ ಕಂಟ್ರೋಲ್ ಮಾಡಿದ್ದೀನಿ ಅಂತೇಳಿ ಇಲ್ಲ. ಅದು ಒಂದು ವಾತಾವರಣನೂ ಕೂಡ ನಮಗೆ ಸಾಕಷ್ಟು ಹೆಲ್ಪ್ ಮಾಡಬೇಕಾಗತ್ತೆ. ಅದಿಲ್ಲ ಅಂತಿದ್ರೆ ಆದಷ್ಟು ಮಣ್ಣಿನ ಇದರಲ್ಲಿ ನಾವು ಎಷ್ಟು ಇದು ಮಾಡ್ಕೋತೀವೋ ಅಲ್ಲಿ ಅವಾಗ ರೋಗವನ್ನು ಕಂಟ್ರೋಲ್ ಮಾಡಲಿಕ್ಕೆ ಅವಕಾಶ ಇದೆ. ಅರಿದಣ್ಣ ಬರೋದಾ? ಥ್ಯಾಂಕ್ ಯು ಕಾರ್ತಿಕ್. ಗ್ರ್ಯಾಂಡ್ ಸಕ್ಸಸ್. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ಅಂದರೆ ತುಂಬ ಖುಷಿ ಆಯ್ತು ಮೀಟ್ ಮಾಡಿಬಿಟ್ಟು. ಬರ್ತೀನಿ ಸರ್ ನಿಮ್ಮ ಪ್ಲಾಂಟೇಷನ್ಗೆ. ಬನ್ನಿ ಅಣ್ಣ. ಇನ್ನೇ ನಾವು ನೆಕ್ಸ್ಟ್ ವಿಯೆಟ್ನಾಮ್ ಸಿಕ್ಕತ್ತೆ ನಾವು ನೆಕ್ಸ್ಟ್ ಮುಳ್ಳವಳ್ಳಿ, ಮಂಡ್ಯ ಎಷ್ಟನೇ ತಾರೀಕು ಅದು? ಸೆಪ್ಟೆಂಬರ್ 27. ಸೆಪ್ಟೆಂಬರ್ 27. ಓಕೆ ಅಕ್ಟೋಬರ್ ನಾವು ಹೋಗ್ತೀವಿ ವಿಯೆಟ್ನಾಮ್. ಸೆಪ್ಟೆಂಬರ್ 27 ಮಳ್ಳವಳ್ಳಿಗೆ ಹೋಗ್ತಾ ಇದ್ದೀವಿ. ಅಮೇಝಿಂಗ್ ಪ್ಲಾಂಟೇಶನ್. ಅಲ್ಲಿ ಯಾರಿಗೂ ಬಿಡಲ್ಲ, ಆದರೆ ಅರವಿಂದಣ್ಣ ಪರ್ಮಿಷನ್ ತೊಗೊಂಡಿದ್ದಾರೆ. ಹೆಂಗೆ ತೊಗೊಂಡ್ಬಿಡ್ತಾರೆ ಅಂತ ಗೊತ್ತಿಲ್ಲ, ಎಲ್ಲ ಕಡೆ ಪರ್ಮಿಷನ್ ತೊಗೊಳ್ತೀವಿ. ಹೌದು, ಖುಷಿ ವಿಚಾರ ಮಾತ್ರ. ಅಕ್ಟೋಬರ್ 25 ವಿಯೆಟ್ನಾಮ್ ಹೋಗ್ತಾ ಇದ್ದೀವಿ. ಸಿಗೋಣ ಅಂದರೆ ಆಲ್ ದ ಬೆಸ್ಟ್. ಬನ್ನಿ ನರೇಶಣ್ಣ ಹೋಣ. ಪ್ರಸಾದ್ ಬರಲಾ? ಟೀ ಶರ್ಟ್ ಇಟ್ಟಿದ್ದೀನಿ ಮಮ್ ನಿಮಗೆ. ಬನ್ನಿ ಇಲ್ಲಿಗೆ ವ್ಲಾಗ್ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. Know that they ride or die. I keep boys by my seat.